ಬಡವರ ಸಂಜೀವಿನಿ ಅಂತಲೇ ಪ್ರಸಿದ್ಧವಾದಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಿಬ್ಬಂದಿಯ ತೀವ್ರ ಕೊರತೆ ಕಾಣಿಸ್ತಾ ಇದೆ. ಗುಣಮಟ್ಟದ ಒಂದು ಟ್ರೀಟ್ಮೆಂಟ್ ಮೇಲೂ ಸಹ ಇದು ಅಡ್ಡ ಪರಿಣಾಮ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು 50%ಕ್ಕೂ ಹೆಚ್ಚು 50% ಹುದ್ದೆಗಳು ಖಾಲಿ ಇರೋದು ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಬೇರೆ ಎಲ್ಲಾದರೂ ಒಂದು ಸಿಬ್ಬಂದಿ ಕೊರತೆ ಇದ್ರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ಇಲ್ಲಿ ಏನು ವೈದ್ಯಕೀಯ ಒಂದು ಚಿಕಿತ್ಸೆ ಅಂತ ಬಂದಾಗ, ಆರೋಗ್ಯ ಅಂತ ಬಂದಾಗ, ಇಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆ ಬೇಕು ಅಂತಂದಾಗ ಖಂಡಿತವಾಗಿಯೂ ಅಗತ್ಯ ಸಿಬ್ಬಂದಿ ಬೇಕಾಗುತ್ತೆ. ಇರೋ ಸಿಬ್ಬಂದಿನಲ್ಲೇ 50% ಸಿಬ್ಬಂದಿ ಇಲ್ಲದೆ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಒಂದು ಚಿಕಿತ್ಸೆ ಕೊಡಲಿಕ್ಕೆ ಒಂದು ಕಿಮ್ಸ್ ಆಡಳಿತ ಮಂಡಳಿ ಹರಸಾಹಸ ಪಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿತ್ಯ ಏನಿಲ್ಲಂದ್ರೆ ಒಂದು 2,500 ಇಂದ 3,000 ರೋಗಿಗಳು, ಹೊರ ರೋಗಿಗಳು ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ಜೊತೆಗೆ 1,000ಕ್ಕೂ ಹೆಚ್ಚು ಒಳ ರೋಗಿಗಳು ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ಬೇರೆ ಬೇರೆ ವಿಭಾಗಗಳಿದ್ದಾವೆ. ಏನು ಸರ್ಜರಿ ಇರ್ಬೋದು, ಮತ್ತು ಹೆರಿಗೆ ಇರ್ಬೋದು, ಮಕ್ಕಳ ವಾರ್ಡ್ ಇರ್ಬೋದು, ಹೀಗೆ ಮತ್ತೇನು ಬರ್ನ್ಸ್ ವಾರ್ಡು, ಹೀಗೆ ಬೇರೆ ಬೇರೆ ಅಂದರೆ ಏನು ಅಂದರೆ ಕರ್ನಾಟಕದಲ್ಲಿನೇ ಒಂದರಷ್ಟೇ ಏನಾದರೂ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತಂದರೆ ಅದರಲ್ಲಿ ಟಾಪ್ 1 ಆಗಿ ಕಾಣಿಸ್ಕೊಳ್ಳೋದೇ ನಮ್ಮ ಕಿಮ್ಸ್, ಹುಬ್ಬಳ್ಳಿಯ ಕಿಮ್ಸ್. ಇಂತಹ ಕಿಮ್ಸ್ನಲ್ಲಿ ಈಗ ಸಿಬ್ಬಂದಿ ಕೊರತೆ ಸಾಕಷ್ಟು ತೊಂದರೆಗೆ ಅನುವು ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಏನು 4 ಒಂದು ಗ್ರೂಪ್ಗಳಿದ್ದಾವೆ. ಗ್ರೂಪ್ 1, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ, ಹೀಗೆ 4 ಇದರಲ್ಲಿ 2,700ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಇದರಲ್ಲಿ 1,100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋದು ಸಾಕಷ್ಟು ಒಂದು ಸಮಸ್ಯೆ ಜಟಿಲವಾಗುವಂತೆ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಗ್ರೂಪ್ ಎ ಅಂತೇನು ಅನಿಸ್ಕೊಳ್ತದೆ ಅಂದರೆ ಪ್ರಾಧ್ಯಾಪಕರ ಹುದ್ದೆಗಳು, ಅಲ್ಲಿನೇ ಒಂದು 500ಕ್ಕೂ ಹೆಚ್ಚು ಹುದ್ದೆಗಳು, 200ಕ್ಕೂ ಹೆಚ್ಚು ಹುದ್ದೆಗಳು, ಅಂದರೆ 500 ಹುದ್ದೆಗಳ ಪೈಕಿ 200ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ, ಅಲ್ಲಿ ಭರ್ತಿಯಾಗಿಲ್ಲ. ಮತ್ತೊಂದು ಕಡೆ ಗ್ರೂಪ್ ಬಿ ನಲ್ಲಿ 36 ಹುದ್ದೆಗಳ ಪೈಕಿ 30 ಹುದ್ದೆಗಳು ಖಾಲಿನೇ ಇದ್ದಾವೆ. ಮತ್ತು ಗ್ರೂಪ್ ಸಿ ನಲ್ಲೂ ಸಹ 400ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಏನು ಗ್ರೂಪ್ ಡಿ ನಲ್ಲೂ ಸಹ 800 ಚಿಲ್ಲರೆಗೆ 800ಕ್ಕೂ ಹೆಚ್ಚು ಹುದ್ದೆಗಳ ಪೈಕಿ 400ಕ್ಕೂ ಹೆಚ್ಚು ಹುದ್ದೆಗಳು, ಸರಿಸುಮಾರು 60% ಹುದ್ದೆಗಳು ಅಲ್ಲಿ ಖಾಲಿ ಇದಾವೆ ಗ್ರೂಪ್ ಡಿ ನಲ್ಲಿ. ಇದು ಒಂದು ರೀತಿಯಲ್ಲಿ ಕಿಮ್ಸ್ ಆಡಳಿತ ಮಂಡಳಿಗೆ ಇದು ಒಂದು ರೀತಿಯಲ್ಲಿ ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬರೀ ಹುಬ್ಬಳ್ಳಿ ಧಾರವಾಡ ಅಂತಲ್ಲ, ಉತ್ತರ ಕರ್ನಾಟಕದ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಹಾವೇರಿ, ಗದಗ ಮತ್ತು ಕಾರವಾರ, ಹೀಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಒಂದು ರೋಗಿಗಳು ಈ ಒಂದು ಟ್ರೀಟ್ಮೆಂಟ್ಗಾಗಿ ಇಲ್ಲಿ ಕಿಮ್ಸ್ಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಅಗತ್ಯ ಸಿಬ್ಬಂದಿ ಇಲ್ಲದೆ ಇರೋದ್ರಿಂದ, ಅಂದರೆ ಒಂದು ಸಿಬ್ಬಂದಿ ಕೊರತೆ ಇರೋದ್ರಿಂದಾಗಿ ಆ ಟ್ರೀಟ್ಮೆಂಟ್ ಕೊಡುವಲ್ಲಿ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ. ಮತ್ತು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನು ಸಹ ಬರೆದಿದ್ದಾರೆ ಕಿಮ್ಸ್ ಆಡಳಿತ ಮಂಡಳಿ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮ್ಮಾರ್ ಇರ್ಬೋದು, ಮತ್ತು ಕಿಮ್ಸ್ನ ಪ್ರಾಂಶುಪಾಲರು ಮೊದಲಾದವರು ಸಹ ಈಗ ಆಲ್ರೆಡಿ ಒಂದು ಸರ್ಕಾರಕ್ಕೆ ಪತ್ರ ಬರೆದು ಏನು ಸಿಬ್ಬಂದಿನ ಏನು ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ರಿ ಅಂತೇಳಿ ಮನವಿ ಮಾಡಿದ್ದಾರೆ. ಈಗೇನು ನಾವು ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ಅನುಮತಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಟೋಟಲ್ ಎಷ್ಟಾಗ್ತದೆ ಖಾಲಿ ಹುದ್ದೆಗಳು? ನಿಮಗೆ ಅಲ್ಲ, ಇದು ಅಡಾಕ್ ಬೇರೆ, ಖಾಯಂ ಬೇರೆ, ಹೊರಗುತ್ತಿಗೆ ಬೇರೆ ಇದೆ. ಅದು ಸ್ವಲ್ಪ ಕಷ್ಟ ಹಂಗೆ ಕೊಡೋದು. ಯಾಕಂದರೆ ನಾವು ಖಾಯಂ ಬಂದಿಲ್ಲ ಅಂದ್ಬಿಟ್ಲೆ ಅಡಾಕ್ ತೊಗೊಂತೀವಿ. ಆದರೆ ಇದುವರೆಗೂ ಸಹ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇರೋ ಸಿಬ್ಬಂದಿನಲ್ಲಿನೇ ಒಂದಷ್ಟು ಏನು ವೈದ್ಯಕೀಯ ಚಿಕಿತ್ಸೆ ಕೊಡುವಂತಹ ಸರ್ಕಸ್ಗಳನ್ನ ಈ ಒಂದು ಇಲ್ಲಿನ ಕಿಮ್ಸ್ ಆಡಳಿತ ಮಂಡಳಿ ಮಾಡ್ತಾ ಇದೆ. ಒಂದಷ್ಟು ಹೊರಗುತ್ತಿಗೆ ನೌಕರರು ಸಹ ತೆಗೆದುಕೊಂಡು ತಾತ್ಪೂರ್ತಿಕವಾಗಿ ನಿಭಾಯಿಸುವಂಥ ಕೆಲಸ ಮಾಡ್ತಾ ಇದೆ. ಆದರೆ ಇಲ್ಲಿ ಮುಖ್ಯವಾಗಿ ಏನಂದರೆ, ಈಗ ಒಂದು ಬೇರೆ ಯಾವ್ದಾರ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೋದು ಸರ್ಕಾರ, ಆದರೆ ಈ ರೀತಿಯ ಒಂದು ಆರೋಗ್ಯ ಅಂತ ಬಂದಾಗ ಮತ್ತು ವೈದ್ಯಕೀಯ ಚಿಕಿತ್ಸೆ ಅಂತ ಬಂದಾಗ, ವೈದ್ಯಕೀಯ ಸೇವೆ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಬಾರ್ದು. ಅದು ಆದಲ್ಲಿ ಖಂಡಿತವಾಗಿಯೂ ಅದರ ಜನರ ಆರೋಗ್ಯದ ಮೇಲೂ ಸಹ ಪರಿಣಾಮ ಆಗುತ್ತೆ. ಯಾಕಂದರೆ ಇಲ್ಲಿ ಬರೋರೇ ಬಡವರು. ಹೀಗಿರ್ಬೇಕಾದ್ರೆ ಇಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದರೆ ಮತ್ತೆ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಆ ಒಂದು ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗೆ ಹೋಗೋದನ್ನು ತಪ್ಪಿಸ್ಬೇಕಂದ್ರೆ ಇಲ್ಲಿನೇ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು. ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಅಂದರೆ ಅಗತ್ಯ ಸಿಬ್ಬಂದಿಯ ಒಂದು ನೇಮಕಾತಿ ಮಾಡ್ಕೊಳ್ಬೇಕು. ಆದರೆ ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಕಾರಾತ್ಮಕವಾಗಿ ಇನ್ನೂ ಸ್ಪಂದಿಸಿಲ್ಲ. ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿನ ಕಿಮ್ಸ್ ಆಡಳಿತ ಮಂಡಳಿದಾಗಿದೆ. ಇಲ್ಲಿ ಸಾರ್ವಜನಿಕರು ಸಹ ಸಾಕಷ್ಟು ಆಗ್ರಹ ಮಾಡ್ತಾ ಇದ್ದಾರೆ. ಇದು ಆ ಒಂದು ಏನು ಕಿಮ್ಸ್ ವಿಚಾರದಲ್ಲಿ ಏನು ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಾಳ್ತಾ ಇದೆ. ಆ ಒಂದು ನಿರ್ಲಕ್ಷ್ಯ ಧೋರಣೆ ಕೈ ಬಿಡಬೇಕು. ಅಗತ್ಯ ಸಿಬ್ಬಂದಿನ ನೇಮಕಾತಿ ಮಾಡಬೇಕು ಮತ್ತು
ಏನು ಇಲ್ಲಿನ ಬರೋ ರೋಗಿಗಳಿಗೆ ಯಾರಿಗೂ ಸಹ ಚಿಕಿತ್ಸೆ ಇಲ್ಲ ಅಂತೇಳಿ ವಾಪಸ್ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಆಗಬಾರ್ದು, ಎಲ್ಲರಿಗೂ ಚಿಕಿತ್ಸೆ ಕೊಡುವಂತಹ ವ್ಯವಸ್ಥೆ ಆಗ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಕಿಮ್ಸ್ನಲ್ಲಿನ ಸಿಬ್ಬಂದಿ ಕೊರತೆ ಆ ಒಂದು ಚಿಕಿತ್ಸೆ ಮೇಲೂ ಸಹ ಆಗ್ತಾ ಇದೆ. ಅದನ್ನ ಮನಗಂಡು ಸರ್ಕಾರ ಏನಾದರೂ ಒಂದು ಕ್ರಮ ಕೈಗೊಂಡಲ್ಲಿ ಖಂಡಿತ ಬಡ ರೋಗಿಗಳಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ. ಮತ್ತು ಕಿಮ್ಸ್ ಏನು ಪ್ರಖ್ಯಾತಿ ಹೊಂದಿದೆ ಬಡವರ ಸಂಜೀವಿನಿ ಅಂತ, ಆ ಒಂದು ಹೆಸರು ಸಹ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18, ಹುಬ್ಬಳ್ಳಿ.